ಶಿವಮೊಗ್ಗ ಟೌನವರೇ ತುಂಬ ಚೆನ್ನಾಗಿದೆ ಬಂದಿದ್ವಿ. ಪ್ರತಿಯೊಂದು ತೋಟಗಾರಿಕೆ ಇಲಾಖೆಯನ್ನು ಮಾಡಿದ್ದು ನೋಡಿದರೆ ತುಂಬ ಸಂತೋಷ ಅನ್ನಿಸ್ತಾ ಇದೆ. ನಮ್ಮಲ್ಲಿ ವರ್ಷಕ್ಕೊಂದು ಬಾರಿ ಮಾತ್ರ ಇಂಥದ್ದು ನೋಡ್ಲಿಕ್ಕೆ ಸಾಧ್ಯ. ಅಂಥದ್ದು ನಮಗೆ ಶಿವಮೊಗ್ಗ ಜನರಿಗೆ ಇದೊಂದು ಒಳ್ಳೆ ಸೌಭಾಗ್ಯ ಅಂತ ಹೇಳ್ಬೋದು. ಯಾಕೆಂದರೆ ಹೂವಿನಿಂದನೇ, ವಿವಿಧ ಅಲಂಕಾರಿಕ ಹೂವಿನಿಂದನೇ ಈ ಥರ ಡಿಸೈನ್ ಮಾಡಿದ್ದು. ಸ್ಟಾರ್ಟಿಂಗ್ ಬಂದ ತಕ್ಷಣ ಸೆಲ್ಫಿ ಪಾಯಿಂಟ್ ನೋಡಿದ ತಕ್ಷಣ ತುಂಬ ಅಟ್ರಾಕ್ಟ್ ಆದ್ವಿ ನಾವು. ಆ ಸೆಲ್ಫಿ ಪಾಯಿಂಟ್ನಲ್ಲಿ ಫೋಟೋ ತಕ್ಷಣ ಹೆಣ್ಮಕ್ಳು ಅಂದ್ರೆ ಅದೊಂದು ಇಷ್ಟ. ನಂತರ ಅಲ್ಲಿ ಹೋದ ತಕ್ಷಣ ಅಲ್ಲಿ ಕೆಳದಿ ಕೇದಾರ್ನಾಥ್ ದೇವಸ್ಥಾನ ತುಂಬ ಚೆನ್ನಾಗಿದೆ. ನಾವು ಅಲ್ಲಿ ರಿಯಲ್ ನೋಡೋದಕ್ಕೂ ಇಲ್ಲಿ ನೋಡೋದಕ್ಕೂ ತುಂಬ ಸಿಮಿಲರ್ ಆಗಿ ಮ್ಯಾಚ್ ಆಗಿದೆ. ಹಾಗೆ ಅಲ್ಲಿ ಹೋದರೆ ಜೋಗು, ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತ್ಯಂತ ಪ್ರಸಿದ್ಧವಾದ ಜೋಗ ಜಲಪಾತನ ಹೂವಿನಲ್ಲಿ ಕಾಣ್ತೀವಿ ಅನ್ನೋದೇ ನಮಗೆ ಒಂಥರ ಸಂತೋಷ. ನಾವೆಲ್ಲ ಫ್ರೆಂಡ್ಸ್ ತುಂಬ ನೋಡಿ ಸಂತೋಷಪಟ್ವಿ. ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ಹೆಣ್ಮಕ್ಳಿಗೆ ಇಷ್ಟ ಆಗೋಂಥ ಮಳಿಗೆಗಳು, ವಿವಿಧ ಒಂದು ಹ್ಯಾಂಡ್ಲೂಮ್ದು ಸೀರೆಗಳು, ಅದರಲ್ಲಿ ಇಲ್ಕಲ್ಲು, ಮೊಣಕಲ್ಮೂರು, ಕಾಂಚೀವರಮ್ಮು, ಬನಾರಸ್ಸು ಪ್ರತಿಯೊಂದು ನೋಡೋಕ್ಕೆ ಚೆನ್ನಾಗಿದೆ. ಹೆಣ್ಮಕ್ಳು ಬಂದರೆ ಬರೇ ಕೈಲಿ ಬರಬಾರ್ದು, ಸಖತ್ತಾಗಿ ದುಡ್ಡು ಇಟ್ಕೊಂಡು ಬಂದ್ರೇ ಅಲ್ಲೊಂಥರ ಚೆನ್ನಾಗಿರುತ್ತೆ. ನಾವು ಯಾವುದೋ ಊರಿಗೆ ಹೋಗಿ ವಸ್ತುಗಳು ಖರೀದಿ ಮಾಡೋದಕ್ಕಿಂತ ಇಲ್ಲಿ, ಆಮೇಲೆ ಗೃಹ ಬಳಕೆ ವಸ್ತುಗಳು ಸಖತ್ತಿದೆ. ಆಮೇಲೆ ಮನೆಯಲ್ಲೇ ಮಾಡಿದಂಥ ಸಣ್ಣ ಗೃಹ ಕೈಗಾರಿಕೆ ತಯಾರಿಕೆಯಿಂದ ಮಾಡಿದ್ದಾರೆ. ಅವು ಕೂಡ ಕೆಲವೊಂದು ಸಂಸ್ಥೆಗಳಿಂದ, ಸಂಘಗಳಿಂದ ಮಾಡಿದ್ದಾರೆ. ಅವು ನಾವು ಕೆಲವೊಂದು ಪರ್ಚೇಸ್ ಮಾಡಿದ್ವಿ. ಅದರಲ್ಲಿ ಈ ಮೇಡಮ್ ಮೊದಲು ಹಾಗಾಗಿ ನಮ್ಗೆ ಖುಷಿ ಆಯಿತು. ಆಮೇಲೆ ಸೆಲ್ಫಿ ಪಾಯಿಂಟ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದನ್ನು ಕೂಡ ನ್ಯಾಚುರಲ್ ಆಗಿದೆ. ಆಮೇಲೆ ನಮ್ಮ ರೈತರದ್ದು ಕೆಲವೊಂದು ಬೆಳೆಗಳೇ ಗೊತ್ತಿರಲ್ಲ ನಮಗೆ, ಯಾವ ರೀತಿ ಬೆಳೀತಾರೆ ಏನು ಎತ್ತ ಅಂತಂದು. ಕಾಳು ಮೆಣಸಲ್ಲಿ ವಿವಿಧ ರೀತಿಯಿಂದ, ಬಾಳೆಯಲ್ಲಿ, ಆಮೇಲೆ ಅಡಿಕೆಗಳು, ಸಾಂಬಾರು ಪದಾರ್ಥಗಳು, ಆಮೇಲೆ ಬೋನ್ಸಾಯಿ ನೋಡಿದ್ವಿ. ಅವಕ್ಕೆ ವಯಸ್ಸು ಜಾಸ್ತಿ, ನೋಡಲಿಕ್ಕೆ ಆಕಾರ ಕಡಿಮೆ, ಅಂಥ ಗಿಡಗಳನ್ನೆಲ್ಲ ನಾವು ಸಾಮಾನ್ಯವಾಗಿ ಎಲ್ಲೂ ನೋಡೋಕ್ಕಾಗಲ್ಲ. ಮೊಬೈಲು, ವಾಟ್ಸಪ್ಪು, ಇದು ಫೇಸ್ಬುಕ್ಕು ಈ ಥರದಲ್ಲಿ ನೋಡ್ತಿರ್ತೀವಿ. ಬಟ್ ಇಲ್ಲಿ ರಿಯಲ್ಲಾಗಿ ನೋಡಿದ್ವಿ, ಅದು ಕೂಡ ತುಂಬ ಸಂತೋಷ ಅನಿಸಿತ್ತು. ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪದೇ ಪದೇ ಬರಬೇಕು ಅಂತ ಅನ್ನಿಸ್ತಾ ಇದೆ. ನಾವು ಈಗೂ ಮಾತಾಡ್ಕೊಂಡಿದ್ದೀವಿ ನಮ್ಮ ಫ್ರೆಂಡ್ಸ್ ಎಲ್ಲ, ದಿನಕ್ಕೆ ಒಂದು ಬಾರಿ ಆದರೂ ಬಂದು 4 ದಿನ ಕಂಪ್ಲೀಟ್ ಮಾಡೋಣ ಅನ್ನೋದೇ ನಮ್ಗೆ ಖುಷಿ ಅನಿಸ್ತಾ ಇದೆ.